ಈಗ ಶಾಲೆಯಲ್ಲಿ ಅವರ ವರ್ತನೆ ನೋಡಿದ್ರೆ ಇದೊಂದು ಪೈಶಾಚಿಕ ಕೃತ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಆ ಮಗುಗೆ ಒಂದು ಪ್ರಾಣ ಹೋಗೋದೊಂದು ಬಾಕಿ ಇದೆ, ಅಷ್ಟು ಮಟ್ಟಕ್ಕೆ ಅವರು ದೈಹಿಕವಾಗಿ ದಂಡನೆಯನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆಯಾಗಿದೆ. ಸೊ ಅದರಿಂದಾಗಿ ಈಗ ಶಿಕ್ಷಣ ಇಲಾಖೆ ತಕ್ಷಣಕ್ಕೆ BO ಮತ್ತು DDPIಗಳು ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈಗ ಆಲ್ರೆಡಿ FIR ಕೂಡ ಸರಿಯಾಗಿ ಆಗಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ನಮಗೆ ಅವರು ಸರಿಯಾದ ರೀತಿಯಲ್ಲಿ ಏನು ಸೆಕ್ಷನ್ಗಳನ್ನ ಹಾಕಬೇಕಾಗಿತ್ತು ಅದನ್ನು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡದೇ ಇದ್ದರೆ, ಸೆಕ್ಷನ್ಗಳು ಆಗ್ತಾ ಇದ್ದರೆ, ಈ ಕೂಡಲೇ ನಾವು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಇದನ್ನು ಸುಮೋಟೋ ಕೇಸ್ ರೆಫರ್ ಮಾಡ್ಕೊಳ್ಳೋಕ್ಕೆ ಮಾತಾಡ್ತೀನಿ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಈ ಘಟನೆಯ ಕುರಿತು ಒಂದು ಪತ್ರವನ್ನು ಬರೆದು ಇಮಿಡಿಯೇಟಾಗಿ ಆ ಶಾಲೆ NOCಯನ್ನು ವಿತ್ಡ್ರಾ ಮಾಡಬೇಕು. ಮತ್ತು ಅವ್ರಿಗೆ ಏನು ಕ್ರಿಮಿನಲ್ ಕೇಸ್ಗಳನ್ನು ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಮಿಡಿಯೇಟಾಗಿ ಇದೊಂದು ಬೇರೆ ಶಾಲೆಯವರಿಗೆ ಇದೊಂದು ಪಾಠ ಆಗಬೇಕು. ಎಷ್ಟು ಅಂದರೆ ಒಡೆಯೋದಕ್ಕೂ ಒಂದು ರೀತಿ ನೀತಿಗಳಿದೆ. ನಮ್ಮಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಮೇಲೆ ದೈಹಿಕ ಹಲ್ಲೆ, ಮಾನಸಿಕ ಹಲ್ಲೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಕೂಡ ಸಂಪೂರ್ಣವಾಗಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಮನಸೋ ಇಚ್ಛೆ ಮಗುವಿನ ಮೇಲೆ ದಾಳಿ ಮಾಡಿದ್ದಾರೆ. ಇದೊಂದು ಪೈಶಾಚಿಕ ಕೃತ್ಯ. ಇದನ್ನು ಪೋಷಕರ ಸಂಘಟನೆ ಖಂಡಿಸ್ತದೆ. ಜೊತೆಗೆ ಈ ಇನ್ಸಿಡೆನ್ಸ್ ಏನಿದೆ ಇದನ್ನು ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸರಿಯಾದಂಥ ಶಿಕ್ಷೆಗೆ ಒಳಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಆ ಸದರಿ ಖಾಸಗಿ ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಜೊತೆಗೆ ಏನೀಗ ಅವರು ಆ ಮಗು ಮತ್ತು ಆ ಕುಟುಂಬಕ್ಕೆ ಆಗಿರೋವಂಥ ಅನ್ಯಾಯ ಏನಾಗಿದೆ ಅದಕ್ಕೆ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಜೊತೆ ಮಾತಾಡಿ ಮತ್ತು ಮಕ್ಕಳ ಹಕ್ಕುಗಳ ಆಯೋಗದ ಜೊತೆ ಮಾತಾಡಿ ಅವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕೋ ಆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಅವರು ಸರಿಯಾಗಿ ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗ್ತದೆ. ಇನ್ನೂ ಕೂಡ ಒಡೆದಿರೋ ಗಾಯಗಳು ಬಾಸುಂಡೆ ಹಾಗೆ ಉಳಿದಿದೆ. ಜೊತೆಗೆ ಮಗು ಮಾನಸಿಕವಾಗಿ ಒತ್ತಡಕ್ಕೊಳಗಾಗಿ ಡಿಪ್ರೆಷನ್ಗೆ ಹೋಗಿದೆ ಮಗು. ಈಗ ಮಕ್ಕಳ ಮಾನಸಿಕ ತಜ್ಞರಿಗೆ ಆ ಮಗುನ ತೋರಿಸ್ಬೇಕಾಗ್ತದೆ. ಅವೆಲ್ಲವನ್ನೂ ಕೂಡ ಈಗ ಮಾಡಿ ಅಲ್ಲಿಂದ ಸರಿಯಾದ ರಿಪೋರ್ಟ್ಗಳನ್ನು ತೆಗೋಬೇಕಾಗ್ತದೆ. ಇದಕ್ಕೆ ಶಿಕ್ಷಣ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ತನಿಖೆ ಮಾಡಬೇಕು ಮತ್ತು ಅವ್ರಿಗೆ ಸರಿಯಾದಂಥ ಶಿಕ್ಷೆ ಕೊಡಬೇಕು. ಅವ್ರಿಗೆ ಆಲ್ರೆಡಿ CCTV ಫೂಟೇಜ್ ಕೂಡ ಅವರು ಲಾಸ್ ಮಾಡಿದ್ದಾರೆ ಅಂತಿದೆ. DVR ತೆಗಿಸ್ಬೇಕು. ಏನಿದೆ ಅದನ್ನು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೂ ಕೂಡ ಒತ್ತಾಯ ಆಗ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.